ವಿಡಿಯೋದಲ್ಲಿ KCT 2026 ಚಾಯ್ಸ್ ಎಂಟ್ರಿ ಯಾವ ರೀತಿ ಎಂಟರ್ ಮಾಡಬೇಕು, ಯಾವ ರೀತಿ ಸಬ್ಮಿಟ್ ಮಾಡಬೇಕಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಲೈವ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಯಾವ ರೀತಿ ಅಂದ್ರೆ ಮೊದಲಿಗೆ ನೀವು ಆಲ್ರೆಡಿ ಲಿಂಕ್ KE ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ಲಿಂಕ್ ಕ್ಲಿಕ್ ಆದ ತಕ್ಷಣ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ನಂಬರು ಮತ್ತೆ ನಿಮ್ದೇನು ಆಪ್ಷನ್ ಎಂಟ್ರಿ ನಂಬರ್ ಇದೆಯಲ್ಲ ಅದಾದ ತಕ್ಷಣ ಎಂಟರ್ ಹೊಡೆದ ತಕ್ಷಣ ನಿಮ್ಗೆ OTP ಬರುತ್ತೆ. OTP ಆದ ತಕ್ಷಣ ನಿಮಗೆ ಇದೊಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನಿಮಗೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಸೇಮ್ ಲಾಗಿನ್ ಇದು ಎಲ್ಲ. ಇಲ್ಲಿ ನೀವು ಎಲ್ಲಿ ಹೋಗ್ಬೇಕಂದ್ರೆ ಅಡ್ಮಿಷನ್ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಹೊಸದ ಒಂದು ಆಪ್ಷನ್ ತೋರಿಸ್ತದೆ ನಿಮಗೆ. ಅಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಎಂಟರ್ ಚಾಯ್ಸ್ ಅಂತ ಇದೆ, ಇನ್ನೊಂದು ಡೌನ್ಲೋಡ್ PDF ಅಂತ ಇದೆ. ಅದರಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ಎಂಟರ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಇಲ್ಲಿ ವೆರಿ ಇಂಪಾರ್ಟೆಂಟು ಇಲ್ಲಿ ಮೇಲೆ ಏನು ತೋರಿಸುತ್ತೆ ಅಂದರೆ ನಿಮಗೆ ನೀವು ಯಾವ ಸ್ಟ್ರೀಮು, ಯಾವ ಕಾಲೇಜು ಮತ್ತು ನೀವು ಯಾವ ಬ್ರಾಂಚ್ ಸಿಕ್ಕಿದೆ ಅಂತ ಕೊಡ್ತೀನಿ. ಆಮೇಲೆ ಇಲ್ಲಿ ಚಾಯ್ಸ್ 1, 2, 3, 4 ಅಂತ 4 ಕೊಟ್ಟಿದ್ದಾರೆ. ಓಕೆ, ಈ ಚಾಯ್ಸಸ್ ಬಗ್ಗೆ ನೀವು ಡೀಟೇಲ್ ಆಗಿ ನಿಮ್ಗೆ ಆಲ್ರೆಡಿ ಚಾಯ್ಸಸ್ 1, ಚಾಯ್ಸ್ 2, ಚಾಯ್ಸ್ 3, 4 ಅಂತ ಆಲ್ರೆಡಿ ಗೊತ್ತಿದೆ. ಬಟ್ ಇಲ್ಲಿ ಇನ್ನೊಂದ್ಸತಿ ಓದ್ಕೊಳ್ಳಿ. ಚಾಯ್ಸ್ 1 ಅಂದರೆ ಏನು, ಇದೇ ಕಾಲೇಜ್ ಬೇಕು 100%, ನಾನು ನೆಕ್ಸ್ಟ್ ರೌಂಡ್ ಹೋಗಲ್ಲ, ಇದನ್ನ ಪೇಮೆಂಟ್ ಮಾಡಿಕೊಂಡು ನಾನು ಇದೇ ಕಾಲೇಜ್ ಹೋಗ್ತೀನಿ, ಈ ಕಾಲೇಜ್ ನಂಗೆ ಇಷ್ಟ ಇದೆ ಅಂತ ಅರ್ಥ. ಚಾಯ್ಸ್ 2 ಅಂದರೆ ಏನಂದರೆ ಹೋಲ್ಡ್ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲ್ 100 ಕಾಲೇಜ್ ಅಂದ್ಕೊಳ್ಳಿ, 100 ಕಾಲೇಜಲ್ಲಿ ನನಗೆ 60 ಸಿಕ್ಕಿದೆ, ಆ 60ನ ಹೋಲ್ಡ್ ಮಾಡಿಕೊಂಡು ಅಬೌವ್ 59 ಕಾಲೇಜನ್ನ ಟ್ರೈ ಮಾಡ್ತೀನಿ, ಯಾವುದು ಸಿಗಲಿಲ್ಲ ಅಂದರೆ 60ಗೆ ಹೋಗಕ್ಕೆ ರೆಡಿ ಇರ್ತೀನಿ ಅಂತ ಅರ್ಥ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಡ್ತಾರೆ. ಅವಾಗ ಆ 15 ಕಾಲೇಜು ಮತ್ತು ಇದೇನು ಸಿಕ್ಕಿರುತ್ತಲ್ಲ ಇದು ಕಾಲೇಜ್ ಇದ್ದಿರುತ್ತೆ. ಆ ಮೇಲೆ ಕಾಲೇಜ್ನ ನೀವು ಮಾಡಿಪ ಮತ್ತು ನಿಮ್ಗೆ ಯಾವ ಕಾಲೇಜ್ ಬೇಕಾದು ಡಿಲೀಟ್ ಕೂಡ ಮಾಡ್ಕೋಬೋದು. ಯಾವುದು ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರಲ್ಲ ಮೇಲೆ ಇದರಲ್ಲಿ. ಓಕೆ, ಸೊ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಬಿಡ್ತಾರ, ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅಲ್ಲಿ ಯಾವುದೋ ಒಂದು ಕಾಲೇಜ್ ಬರುತ್ತೆ. ಮೇಲೆ ಯಾವ್ದು ನಿಮ್ಮ ರೇಂಜ್ಗೆ ಇತ್ತಂದರೆ ನಿಮ್ಮ ರ್ಯಾಂಕಿಗೆಲ್ಲ ಇತ್ತು ಅದು ಸಿಗುತ್ತೆ, ಆಟೋಮೆಟಿಕ್ ಇದು ಡಿಲೀಟ್ ಆಗುತ್ತೆ. ಯಾವ್ದು ಹೋಲ್ಡ್ ಮಾಡ್ತಾರೆ ಇದು. ಓಕೆ, ಆಮೇಲೆ ಇದು ಬೇಕಂದ್ರೆ ಸಿಗಲ್ಲ ನಿಮಗೆ. ಓಕೆ, ಇದು ಕ್ಲಾರಿಟಿ ಇಲ್ಲಿ. ಓಕೆ, ಚಾಯ್ಸ್ 2 ಅಂದರೆ ನಾನು ಇದು 100% ಸ್ಯಾಟಿಸ್ಫೈ ಇಲ್ಲ ಈ ಸಿಕ್ಕಿರೋ ಕಾಲೇಜು ಏನು ಸಿಕ್ಕಿದೆ ನಿಮ್ಮ ಫಸ್ಟ್ ರೌಂಡಲ್ಲಿ. ನಾನು ಏನು ಎಂಟರ್ ಮಾಡಿಲ್ಲ ಎಲ್ಲ ಆಪ್ಷನ್ ಎಂಟ್ರಿ ನಿಮ್ಗೆ ಹಂಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು 100 ಕಾಲೇಜ್ ಎಂಟರ್ ಮಾಡಿದ್ರೆ ಅವೆಲ್ಲ ಕಾಲೇಜ್ ಹಂಗೆ ಇರ್ತವೆ. ಅವಾಗ ನೀವು ಈ ಕಾಲೇಜ್ ಸಿಕ್ಕಿರೋ ಅಂದರೆ ಡಿಲೀಟ್ ಆಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ನೀವು ಎಲ್ಲ ಮಾಡಿಫಿಕೇಷನ್ ಮತ್ತು ಡಿಲೀಟ್ ಕೂಡ ಮಾಡ್ಕೋಬೋದು, ಏನು ಕಾಲೇಜ್ ಎಂಟರ್ ಮಾಡಿರ್ತಾ ಅದರಲ್ಲಿ. ಓಕೆ, ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಓಕೆ ಅಂಡರ್ಸ್ಟುಡ್ ಅಂತ ಇದೆ, ಅದರಲ್ಲಿ ನೀವು ಕನ್ಫರ್ಮ್ ಅಂತ ತೋರಿಸ್ತಾ ಇದೆ. ಆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಏನು ಮೇಲೆ ತೋರಿಸ್ತಾ ಇದೆ ಟು ಲಾಕ್ ದಿಸ್ ಚಾಯ್ಸ್ ಟೈಪ್ ಕನ್ಫರ್ಮ್ ದ ಬಾಕ್ಸ್ ಬಿಲೋ ಅಂತ ಇದೆಯಲ್ಲ, ಅಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಕ್ಯಾಪಿಟಲಲ್ಲಿ. ಅದಾದ ತಕ್ಷಣ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ ಕ್ಲಿಕ್ ಮಾಡಿ. ಓಕೆ, ಸೊ ಇಷ್ಟ ಆಯಿತು, ಇದು ಕನ್ಫರ್ಮ್ ಆಗುತ್ತೆ. ಅದಾದ ತಕ್ಷಣ ಪ್ರಿಂಟ್ ಮೈ ಚಾಯ್ಸ್ ಅಂತ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆ ಪ್ರಿಂಟ್ ಮೈ ಚಾಯ್ಸ್ ಆದ ತಕ್ಷಣ ಆ PDF ನೀವು ಕರೆಕ್ಟಾಗಿ ಡೌನ್ ಮಾಡಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಚಾಯ್ಸ್ 2 ಏನು ಮಾಡಿದ್ರಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ, ಅದು ಓದ್ಕೊಳ್ಳಿ ಇನ್ನೊಂದ್ಸತಿ. ಮತ್ತೆ ಇನ್ ಕೇಸ್ ನೀವು ಏನೋ ಚೇಂಜಸ್ ಈಗ ನಾಳೆ ಚಾಯ್ಸ್ 2 ತೊಗೊಂಡ್ರಿ, ನಾಳೆ 20 ಒಳಗಡೆ ನಿಮ್ಗೆ ಏನು ಅನಿಸ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ 20 ಒಳಗಡೆ ನನಗೆ ಮನಸ್ಸು ಏನೋ ಚೇಂಜ್ ಆಯ್ತು ಅಂತ ತಿಳ್ಕೊಳ್ಳಿ, ನಂಗೆ ಅದು ಬೇಡ, ನನಗೆ ಅದೇ ಚಾಯ್ಸ್ 1 ಬೇಕಾಗಿತ್ತು, ನನಗೆ ಅದೇ ಕಾಲೇಜ್ ಬೇಕಿತ್ತು ಅಂದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಬೋದು. ಚೇಂಜ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಚೇಂಜ್ ಆಫ್ ಚಾಯ್ಸ್ ಅಂತ ಇದೆಯಲ್ಲ ಅಲ್ಲಿ ಚೇಂಜ್ ಮಾಡಬೇಕು. ಎಲ್ಲಿ ತನಕ ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ ನೀವು 20 ಲಾಸ್ಟ್ ಡೇಟ್ ಏನು ಕೊಟ್ಟಿದ್ರೆ ಅಷ್ಟು ಒಳಗಡೆ ನೀವು ಏನು ಚೇಂಜ್ ಮಾಡಿದ್ರೆ ಮಾಡ್ಬೋದು. ಇನ್ ಕೇಸ್ ನೀವು ಚಾಯ್ಸ್ 2 ಮಾಡಿದ್ರೆ ಚಾಯ್ಸ್ 2 ಮಾಡ್ಕೋಬೇಕು, ಇಲ್ಲ 3 ಮಾಡ್ಕೋಬೋದು, ಇಲ್ಲ 4 ಮಾಡ್ಕೋಬೋದು. ಓಕೆ, ಸೊ ಇದು ಕಂಪ್ಲೀಟ್ ಅಪ್ಡೇಟ್ ಆಗಿತ್ತು.